ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ವೇನೀಸ್ ಲೈಫ್ ಚಾಪ್ಟರ್ಸ್. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂತಂದ್ರೆ, ಬಹಳಷ್ಟು ಕಮೆಂಟ್ಸ್ ನನಗೆ ಇನ್ಸ್ಟಾಗ್ರಾಮ್ ನಲ್ಲಿ ಅಂಡ್ ಯೂಟ್ಯೂಬ್ ನಲ್ಲಿ ಲೈಕ್ ಪ್ರೈವೇಟ್ ಆಗು ಬರ್ತಿದೆ. ನಿಮ್ಮ ಒಂದು ಹಳೆಯ ವಿಡಿಯೋಸ್ ಏನಾಯ್ತು, ಯಾಕೆ ಡಿಲೀಟ್ ಮಾಡಿದ್ರಿ ಅಂತ ಬರ್ತಿದೆ. ಅದು ನಾನು ಮುಂದಕ್ಕೆ ಹೇಳ್ತೀನಿ ಏನ್ ಮಾಡಿದೆ ಅಂತ ಹೇಳಿ. ಫಸ್ಟ್, ಈಗ ವಿಡಿಯೋ ಮಾಡ್ತಿರೋ ಪ್ರೆಸೆಂಟ್ ಏನು ಅಂತಂದ್ರೆ, ನಾನು ಒಂದು ಲೈಫ್ ಅಪ್ಡೇಟ್ ಮಾಡ್ಬೇಕು ಅನ್ಕೊಂಡಿದೀನಿ. ಲೈಕ್ ಒಂದು ಬಿಗ್ ಡಿಸಿಷನ್ ತಗೊಂಡಿದೀನಿ. ಅದೇನು ಅಂತಂದ್ರೆ, ನಾನು ನನ್ನ ಒಂದು ಕೆರಿಯರ್ ಏನಿದೆ ಅಲ್ಲ, ನನ್ನ ಒಂದು ಟೀಚಿಂಗ್ ಜಾಬ್ ಎಲ್ಲ ನೀವು ನೋಡ್ತಿರ್ಬೋದು ಇನ್ಸ್ಟಾಗ್ರಾಮ್ ನಲ್ಲಿ. ನಾನು ಏನ್ ವರ್ಕ್ ಮಾಡ್ತಿದ್ದೆ ಅಂತ ಹೇಳಿ, ನಾನು ಟೀಚರ್ ಆಗಿ ವರ್ಕ್ ಮಾಡ್ತಿದ್ದೆ. ಅಂಡ್ ನನ್ನ ಒಂದು ಹಳೆಯ ವಿಡಿಯೋಸ್ ನಲ್ಲೂ ಕೂಡ ನಾನು ಶೇರ್ ಮಾಡಿದ್ದೆ. ಇತ್ತೀಚೆಗೆ ನನಗೆ ತುಂಬಾ ರೆಸ್ಟ್ಲೆಸ್ ಆಗ್ತಿದ್ದೀನಿ ಅಂಡ್ ನನ್ನ ಹೆಲ್ತ್ ಕಂಡೀಷನ್ ಕೂಡ ಅಷ್ಟು ಸರಿ ಇಲ್ಲ ಅಂತ ಹೇಳಿ. ಬಹುಶಃ ಅದು ವಿಡಿಯೋಸ್ ಎಲ್ಲ ನಿಮ್ಗೆ ಕಾಣಿಸ್ಲಿಕ್ಕಿಲ್ಲ, ಯಾಕಂದ್ರೆ ಆ ವಿಡಿಯೋಸ್ ನಾನು ಏನ್ ಮಾಡಿದೀನಿ ಅಂತ ಹೇಳ್ತೀನಿ. ಅಂಡ್ ನಾನು ಒಂದು ಲೈಫ್ ಚಾಪ್ಟರ್ಸ್ ನ ಹೊಸದಾಗಿ ಹೊಸ ತರ ಚಾಪ್ಟರ್ ವೈಸ್ ಆಗಿ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ ಅಂತ ಮಾಡ್ತಿರೋದು ವಿಡಿಯೋ. ಅಂಡ್ ನನ್ಗೆ ನನ್ನ ಒಂದು ಹೆಲ್ತ್ ಕಂಡೀಷನ್ ಏನು ಅಂತಂದ್ರೆ, ನನ್ನ ಒಂದು 2-3 ಸರ್ಜರಿ ಇತ್ತು. ಸೊ ಒಟ್ಟಿಗೆ ಸರ್ಜರಿ ನಾನು ಮಾಡಿಸ್ಕೊಂಡಿದ್ದು. ಆ ಸರ್ಜರಿನಲ್ಲಿ ಲೈಕ್ ಲೈಪೋಮಾ ಸರ್ಜರಿ ಅಂತ ಹೇಳ್ಬಿಟ್ಟು, ಅಂಡ್ ಎಕ್ಸ್ಟರ್ನಲ್ ಗ್ಲ್ಯಾಂಡ್ ಕೂಡ ಬೆಳೆದಿದೆ. ಸೊ ಅದನ್ನ ರಿಮೂವ್ ಮಾಡಬೇಕು, ಇಲ್ಲ ಅಂತಂದ್ರೆ ನಿಮ್ಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಡಾಕ್ಟರ್ ಹೇಳಿದ್ರು. ಸೊ ಅದಕ್ಕೋಸ್ಕರ ಅದು ರಿಮೂವಲ್ ಮಾಡ್ಸೋದಕ್ಕೋಸ್ಕರ ನಾನು ಬಹಳಷ್ಟು ಸರ್ಕಸ್ ಮಾಡಿದ್ದೀನಿ. ಡಾಕ್ಟರ್ ಹತ್ರ ಹೋದೆ. ಡಾಕ್ಟರ್ ಹತ್ರ ಹೋದಾಗ ಲೈಕ್ ಅವರು, ನಿಮ್ಮ ಬ್ಲಡ್ ತುಂಬಾ ಕಮ್ಮಿ ಇದೆ, ಇವಾಗ ಸರ್ಜರಿ ಮಾಡೋಕ್ಕಾಗಲ್ಲ ಅಂತಂದ್ರು. ಅಂಡ್ ಮಧ್ಯದಲ್ಲಿ ನಾನು ಸ್ವಲ್ಪ ಬ್ರೇಕ್ ತಗೊಂಡೆ, ಸರಿ ಅಂತ ಹೇಳಿ ಮತ್ತೆ ತಿರ್ಗಾ ಡಾಕ್ಟರ್ನ ಮೀಟ್ ಮಾಡಿದೆ. ಓಕೆ, ಯು ಆರ್ ಆಲ್ ಫೈನ್, ನಿಮಗೆ ಸರ್ಜರಿ ಮಾಡ್ಬೋದು ಅಂತ ಹೇಳಿದ್ರು. ಸೊ ಹೀಗಾಗಿ ಹೆಲ್ತ್ ಅಪ್ಸ್ ಅಂಡ್ ಡೌನ್ಸ್ ಆಗ್ತಾನೆ ಇರುತ್ತೆ. ಆ್ಯಂಡ್ ಲೈಫೇ ಅಪ್ಸ್ ಅಂಡ್ ಡೌನ್ಸ್ ಆಗ್ತಾ ಇರುತ್ತೆ, ಇನ್ನು ಹೆಲ್ತ್ ಅಪ್ಸ್ ಅಂಡ್ ಡೌನ್ಸ್ ಆಗ್ತಾ ಇರಲ್ವಾ ಹೇಳಿ. ಸೊ ಅದಕ್ಕೋಸ್ಕರ ನನ್ನ ಒಂದು ಬಿಗ್ ಡಿಸಿಷನ್ ನಾನು ಏನು ತಗೊಂಡೆ ಅಂತಂದರೆ, ನನ್ನ ಒಂದು ಜಾಬ್ಗೆ ನಾನು ಲೈಕ್ ಪೌಸ್ ಅನ್ನೋದನ್ನು ಕೊಟ್ಟಿದ್ದೀನಿ. ನನ್ನ ಒಂದು ಜಾಬನ್ನು ನಾನು ರಿಸೈನ್ ಮಾಡಿದ್ದೀನಿ. ಯಾಕಂದರೆ ಲೈಕ್ ಸರ್ಜರಿ ಆದಮೇಲೆ ನಾನು ಮನೆಯಲ್ಲಿ ಕೇವಲ ಒಂದು 8 ದಿವಸ ಮಾತ್ರ ಇದ್ದೆ ಅಷ್ಟೇ. 8 ದಿವಸ ಆದಮೇಲೆ ನನಗೆ ಮನೇಲಿ ಕೂತ್ಕೊಳ್ಳೋಕ್ಕಾಗಲಿಲ್ಲ. ಯಾಕೆ ಅಂತಂದರೆ, ವರ್ಕ್ ಮಾಡೋ ಪ್ರತಿಯೊಬ್ಬರು ಮಹಿಳೆಯರಿಗೂ ಗೊತ್ತು, ವರ್ಕ್ ಮಾಡ್ತಾ ಮಾಡ್ತಾ ಮನೆಯಲ್ಲಿ ಕೂತ್ಕೊಂಡ್ರೆ ಏನೋ ಅವ್ರಿಗೆ ಅಷ್ಟು ಸಮಾಧಾನ ಅನ್ಸೋದಿಲ್ಲ. ಯಾಕಂದರೆ ಕೆಲ್ಸಕ್ಕೆ ಹೋಗಿ ಬಂದು ಆ ಟೈಮ್ ಮ್ಯಾನೇಜ್ ಆಗಿರುತ್ತೆ ಆ್ಯಂಡ್ ಆ ಹ್ಯಾಬಿಟ್ ಕೂಡ ಮ್ಯಾನೇಜ್ ಆಗಿರುತ್ತೆ. ಸೊ ಹಿಂಗಾಗಿ ನನಗೆ ಮನೆಯಲ್ಲಿ ಕೂತ್ಕೊಳ್ಳೋ ಅಭ್ಯಾಸ ಇರಲಿಲ್ಲ ಜಾಸ್ತಿ. ಏನಾದರೂ ಒಂದು ಮಾಡ್ತಾನೆ ಇರಬೇಕು. ಸೊ ಈ ಥರ ಒಂದು ಹ್ಯಾಬಿಟ್ ಇದ್ದಾಗ, ಸರ್ಜರಿ ಆದಮೇಲೆ ಒಂದು 8ನೇ ದಿನಕ್ಕೆ ನಾನು ಜಾಬ್ಗೆ ಹೋಗ್ತಾ ಲೈಕ್ ಮೆಡಿಸಿನ್ಸ್ ಎಲ್ಲ ತೊಗೊತಿರ್ತೀನಿ. ಸೊ ಹಾಗಾಗಿ ನಾನು ಮ್ಯಾನೇಜ್ ಮಾಡ್ಕೋಬೋದು ಅಂತ ಹೋದೆ. ಬಟ್ ಹೇಗೋ ಒಂದು ಸ್ವಲ್ಪ ಮ್ಯಾನೇಜ್ ಮಾಡ್ತಿದ್ದೆ, ಯಾಕಂದರೆ ಸ್ಕೂಲ್ಸ್ ಆಗ್ತಾನೆ ಸ್ಟಾರ್ಟ್ ಆಗಿತ್ತು. ಆ್ಯಂಡ್ ಹೋಗ್ತಾ ಹೋಗ್ತಾ ಸ್ವಲ್ಪ ಕೆಲಸಗಳು ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಯಿತು. ನೀವು ಅಂದರೆ ಆಲ್ಮೋಸ್ಟ್ ಟೀಚರ್ಸ್ಗೆ ಗೊತ್ತಿರುತ್ತೆ ಟೀಚರ್ ಜಾಬ್ ಎಷ್ಟು ಕಷ್ಟ ಅಂಥೇಳಿ. ನೋಡೋರಿಗೆ ಟೀಚಿಂಗ್ ಅಲ್ವಾ ಎಷ್ಟು ಸುಲಭ ಅಂತ ಅಂದ್ಕೊಂಡ್ಬಿಡ್ತೀವಿ, ಬಟ್ ಬಹಳನೇ ಕಷ್ಟ ಇದೆ. ಪ್ರತಿಯೊಂದು ಫೀಲ್ಡಲ್ಲೂ ಅಷ್ಟೇ, ಪ್ರತಿಯೊಂದೂ ಕಷ್ಟನೇ ಇದೆ. ಎಲ್ಲಿಗೆ ನಾವು ಆ ಒಂದು ಜಾಬನ್ನು ನಾವು ಮಾಡ್ಕೊಂಡು ಹೋಗ್ತೀವಿ, ಆಗ ನಮಗೆ ಸುಲಭ ಅನಿಸುತ್ತೆ. ಬಟ್ ಡ್ಯೂ ಟು ಪ್ರೆಷರೈಸ್ ಅಂತಂದರೆ, ಪ್ರೆಷರ್ ಹೆಂಗೆ ಅಂದರೆ, ಲೈಕ್ ಆಂಬಿಯನ್ಸ್ ಅಂತ ಹೇಳ್ತಾ ಇಲ್ಲ ನಾನು. ಲೈಕ್ ನೋಡಿ, ಲೈಕ್ ಇವಾಗ ಬುಕ್ಸ್ ಕರೆಕ್ಷನ್ ಆಗಿರ್ಬೋದು, UTs ಇರುತ್ತೆ, ಮತ್ತೆ ನಾವು ನೋಟ್ಸ್ ಪ್ರಿಪೇರ್ ಮಾಡಬೇಕಾಗಿರುತ್ತೆ. ಸೊ ಹೀಗೆ ಕ್ವೆಶನ್ ಪೇಪರ್ಸ್ ಮಾಡಬೇಕಾಗುತ್ತೆ, ಹಲವಾರು ಥರ ಇರುತ್ತೆ ಟೀಚರ್ಸ್ ಜಾಬ್ ಅಂತ ಅಂದಮೇಲೆ. ಆ್ಯಂಡ್ ಮಕ್ಕಳು ಓದಿದಾರೋ ಇಲ್ವೋ, ಹೋಮ್ವರ್ಕ್ ಮಾಡ್ಕೊಂಬಂದಿದಾರೋ ಇಲ್ವೋ, ಪ್ರತಿಯೊಂದೂ ಆ ಜಾಬ್ ಅಂತ ಬಂದಮೇಲೆ ನಾವು ಅದಕ್ಕೆ ಫುಲ್ಫಿಲ್ ಆಗಿ ಪ್ಲಡ್ಜ್ ಆಗಿ ಕರೆಕ್ಟಾಗಿ ಮಾಡಬೇಕು, ಇಲ್ಲ ಅಂತಂದರೆ ಮಾಡೋಕ್ಕೆ ಹೋಗ್ಬಾರ್ದು. ಸೊ ಈ ಒಂದು ಥಿಂಗಲ್ಲಿ ನಾನು ಒಂದು ಬಿಗ್ ಅಪ್ಡೇಟ್ಸ್ ತೊಗೊಂಡಿರೋದಿದೆ. ಸ್ವಲ್ಪ ದಿವಸ ಬ್ರೇಕ್ ತೊಗೊಳ್ಳೋಣ, ಆಮೇಲೆ ಜಾಬಿಗೆ ಹೋಗೋಣ ಅಂತ ಅಂದ್ಕೊಂಡು. ಸೊ ನನ್ನ ಜಾಬ್ನ ನಾನು ಹೇಗೆ ಕ್ವಿಟ್ ಮಾಡಿದೆ ಅಂತಂದರೆ, ಲೈಕ್ ಮೆಡಿಸನ್ಸಲ್ಲೇ ಕ್ಯೂರ್ ಆಗಿಬಿಡುತ್ತೆ ಅಂದ್ಕೊಂಡು ಮೆಡಿಸಿನ್ಸ್ ತೊಗೊಂಡು ಹೋಗ್ತಾ ಹೋಗ್ತಾ ಲೈಕ್ ಡೇ ಬೈ ಡೇ ಅದು ಸ್ವಲ್ಪ ಪೇಯ್ನ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಕೈಗಳೆಲ್ಲ ಪೇಯ್ನ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಯಾಕಂದರೆ ಅಂಡರ್ ಆರ್ಮ್ಸ್ನಲ್ಲಿ ನನಗೆ 2 ಅಂಡರ್ ಆರ್ಮ್ಸಲ್ಲಿ ನನಗೆ ಸರ್ಜರಿ ಮಾಡಿದ್ದು. ಒಂದು ಲೆಫ್ಟ್ ಸೈಡು ವೇಸ್ಟಲ್ಲಿ ಲೈಪೋಮಾ ಅದು ರಿಮೂವಲ್ ಮಾಡಿದ್ದು. ಆ್ಯಂಡ್
ಇಲ್ಲಿ ಒಂದು ಸಣ್ಣ ಗಂಟು ನಿಮ್ಗೆ ಕಾಣಿಸ್ತಿರ್ಬೋದು ನೋಡಿ, ಅಲ್ಲಿ ಕೂಡ ರಿಮೂವಲ್ ಮಾಡಿದ್ದಾರೆ. ಎಷ್ಟು ಚಿಕ್ಕದು ಬೆಳೆದಿತ್ತು ಇಲ್ಲಿ. ಅಂಡ್ ತುಂಬಾ ಜಾಸ್ತಿ ಎಕ್ಸ್ಟರ್ನಲ್ ಆಗ್ಬಿಟ್ಟಿತ್ತು. ನಿಮ್ಗೆ ಡಾಕ್ಟರ್ ರಿಮೂವ್ ಮಾಡಲಿಲ್ಲ ಅಂತಂದ್ರೆ ನಿಮ್ ಕಂಡೀಷನ್ಸ್ ತುಂಬಾ ಕ್ರಿಟಿಕಲ್ ಆಗತ್ತೆ ಅಂದ್ರು. ಸೊ ಹಾಗಾಗಿ ರಿಮೂವಲ್ ಮಾಡಿಸ್ಲೇಬೇಕಾಯ್ತು. ಅಂಡ್ ಸ್ಕೂಲ್ಗೆ ಹೋಗ್ತಾ ನನಗೆ ತುಂಬಾ ಪ್ರೆಷರ್ ಆಯ್ತು. ಯಾಕಂದ್ರೆ ಬೋರ್ಡ್ ಮೇಲೆ ನೋಟ್ಸ್ ಬರಿಬೇಕು, ಬುಕ್ಕಲ್ಲಿ ನೋಟ್ಸ್ ಬರಿಬೇಕು, UT ಕೊಟ್ಟಿರೋ ಬುಕ್ಸ್ ಎಲ್ಲ ಕರೆಕ್ಷನ್ ಮಾಡಬೇಕು, ಕರ್ಸಿವ್ ಲೆಟರ್ ಕೊಟ್ಟಿರ್ತಾರೆ ಅದನ್ನೆಲ್ಲ ಕರೆಕ್ಷನ್. ಸೊ ಪ್ರತಿಯೊಂದು ಕರೆಕ್ಷನ್ನು, ಆಮೇಲೆ ಅವ್ರ ಮಿಸ್ಟೇಕ್ಸ್ ಬರ್ದಿರೋದನ್ನ ಫುಲ್ ಪ್ರತಿಯೊಂದು ನಾವು ಮಾಡ್ಬೇಕು ಅನ್ನೋವಾಗ ಏನಾಗತ್ತೆ, ಏನೇ ಒಂದು ಮಾಡ್ಬೇಕಾದ್ರೂ ನಮ್ಮ ಒಂದು ರೈಟ್ ಹ್ಯಾಂಡ್ ಪ್ರತಿ ಟೈಮಲ್ಲೂ ವರ್ಕ್ ಮಾಡ್ತಿರುತ್ತೆ. ಸೊ ಹಂಗಾಗಿ ರೈಟ್ ಹ್ಯಾಂಡ್ಗೆ ತುಂಬಾ ಪ್ರೆಷರ್ ಕೊಟ್ಟಾಗ ಪೇನ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಸೊ ಹಾಗೂ ನಾನು ಪೇನ್ ಕಿಲ್ಲರ್ ತಗೊಂಡು ಮ್ಯಾನೇಜ್ ಮಾಡೋಣ ಅಂತ ಟ್ರೈ ಮಾಡಿದೆ, ಬಟ್ ಆಗ್ಲಿಲ್ಲ. ಸಂಹೌ ಒಂದ್ ಸ್ವಲ್ಪ ದಿವಸ ಮ್ಯಾನೇಜ್ ಮಾಡಿ ಆಮೇಲೆ ಸೀರಿಯಸ್ಲಿ ನಂಗೆ ಆಗಲ್ಲ ಅಂತ ಒಂದು 20-25 ಡೇಸ್ ಆದ್ಮೇಲೆ ಹೇಳ್ದೆ. ಹಂಗೂ 25 ಡೇಸ್ ನಾನು ತಳ್ಬಿಟ್ಟೆ. ಹೇಳ್ದೆ ಸೀರಿಯಸ್ಲಿ ನಂಗೆ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು. ಸೊ ಬಿಫೋರ್ ಹೇಳ್ದೆ ಯಾವ್ದಾದ್ರು ಟೀಚರ್ನ ನೋಡ್ಕೊಳ್ಳಿ ಹೀಗೆ ಅಂತ. ಸೊ ಅವರು ಪಾಪ ನನಗೆ ಕೋಆಪರೇಟ್ ಮಾಡಿದ್ರು. ಓಕೆ ಫೈನ್, ನಿಮ್ ಕಂಡೀಷನ್ಸ್ ನಂಗೆ ಅರ್ಥ ಆಗತ್ತೆ ಅಂತ ಹೇಳಿ. ಅಂಡ್ ಟೀಚರ್ನ ನೋಡ್ಕೊಂಡು ಟೀಚರ್ ಬರೋ ತನಕ, ಟೀಚರ್ ಬಂದ್ಮೇಲೆ ನಾನು 1-2 ದಿವಸ ತೋರಿಸ್ಕೊಟ್ಟು ನಾನು ಜಾಬನ್ನ ನಾನು ರಿಸೈನ್ ಮಾಡಿ ಬಂದೆ. ಸೊ ತುಂಬಾ ಲೈಕ್ ಮಕ್ಕಳನ್ನ ಬಿಟ್ಟು ಬರ್ಬೇಕು ಅಂದ್ರೆ ತುಂಬಾ ಬೇಜಾರ್ ಅನ್ಸ್ತು. ಬಟ್ ಏನ್ ಮಾಡೋದು, ಹೆಲ್ತ್ ಫಸ್ಟ್ ಅಲ್ವಾ. ಹೆಲ್ತ್ ಆದ್ಮೇಲೆನೆ ಆಮೇಲೆ ನಾವೇನ್ ಬೇಕಾದ್ರೂ ಸಂಪಾದನೆ ಮಾಡೋದಕ್ಕೆ ಸಾಧ್ಯ. ಸೊ ಹೆಲ್ತ್ ಎಷ್ಟು ಇಂಪಾರ್ಟೆಂಟು ಅಂತಂದ್ರೆ ನಮ್ಮ ಲೈಫ್ ನಲ್ಲಿ ನಾವು ಆರೋಗ್ಯವಾಗಿ ಚೆನ್ನಾಗಿದ್ರೆ ಇನ್ನೂ ಒಂದಷ್ಟು ವರ್ಷ ಚೆನ್ನಾಗಿ ದುಡಿಬಹುದು ಅನ್ನೋದಕ್ಕೆ. ಸೊ 1 ತಿಂಗಳು 2 ತಿಂಗಳು ನೋಡೋದಕ್ಕೆ ಹೋಗಿ ಮುಂದಿನ ಬರುವ ದಿನಗಳನ್ನ ನಾವು ಕಳ್ಕೊಳಕ್ ಹೋಗ್ಬಾರ್ದು. ಅದೊಂದು ನನ್ ಮೇನ್ ಥಿಂಕ್ ಮಾಡಿ ನಾನು ಈ ಒಂದು ಬಿಗ್ ಡಿಸಿಷನ್ ನಾನು ತಗೊಂಡೆ. ಅಂಡ್ ಈ ಒಂದು ಅಪ್ಡೇಟ್ ನಾನು ನಿಮ್ಗೆ ಅಪ್ಡೇಟ್ ಮಾಡ್ಬೇಕು ಅನ್ಕೊಂಡೆ. ಸೊ ಇನ್ಮೇಲೆ ನಾನು ಒಂದು ವಿಡಿಯೋಸ್ನ ಕನ್ಸಿಸ್ಟೆನ್ಸಿ ಆಗಿ ಹಾಕ್ತೀನಿ ಅನ್ಕೊಂಡ್ ಈ ವಿಡಿಯೋನ ನಾನು ಮಾಡ್ತಾ ಇರೋದು. ಸೊ ಹೀಗೆ ನಿಮ್ಮ ಒಂದು ಸಪೋರ್ಟ್ಸ್ ನನ್ಗಿರ್ಲಿ. ಅಂಡ್ ಇನ್ನೊಂದು ಮೀನ್ ವೈಲ್ ನಾನು ಒಂದು ಸಣ್ಣ ಸ್ಮಾಲ್ ಬಿಸ್ನೆಸ್ ನ ಕೂಡ ಸ್ಟಾರ್ಟ್ ಮಾಡಿದೀನಿ. ದವನ ಕುಟೀರ ಅಂತ ಹೇಳ್ಬಿಟ್ಟು ಹೋಮ್ ಮೇಡ್ ಸ್ಪೈಸಸ್ ಇರುತ್ತೆ, ಯಾವುದೇ ತರ ಕೆಮಿಕಲ್ ಪ್ರಿಸರ್ವೇಟಿವ್ಸ್. ಅಂಡ್ ನಾನು ಯಾವುದೇ ತರ ಪ್ರಿಸರ್ವೇಟಿವ್ಸ್ ಹಾಕಿರಲ್ಲ. ಅಂಡ್ ನಮ್ಮ ಒಂದು ಪ್ರಾಡಕ್ಟ್ ನ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗಿರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅಂಡ್ ಈ ಒಂದು ಲೈಫ್ ಅಪ್ಡೇಟ್ ನ ನಿಮ್ಗೆ ಕೊಡ್ಬೇಕಾಯ್ತು. ಸೊ ನನ್ಗೂ ಕೂಡ ಟೈಮ್ ಸಿಗತ್ತೆ ಹೀಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ. ಮೀನ್ ವೈಲ್ ನೋಡೋಣ ಹೇಗಾಗತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಸಪೋರ್ಟ್ ಎಲ್ಲ ನನ್ಗಿರತ್ತೆ ಅನ್ಕೊಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ತುಂಬಾ ಉದ್ದ ಅಂತೂ ಕೊಯ್ಯಕ್ ಹೋಗಲ್ಲ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.